ಯತೀಂದ್ರ ಮತ್ತೊಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ. ಯತೀಂದ್ರ ಅವರು ನೋಡ್ತೀವಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತಾಡಬೇಕು, ಯಾವ ರೀತಿ ಯಾವ ಸಂದೇಶ ರವಾನಿಸಬೇಕು, ಯಾವ ಅಸ್ತ್ರ ಯಾರ ಕಡೆ ಬಿಡಬೇಕು ತುಂಬ ಚೆನ್ನಾಗಿ ಗೊತ್ತಿದೆ. ನಾಯಕತ್ವದ ಬಗ್ಗೆ ನಿಮ್ಮ ಬೆಂಬಲ ಹಿಂಗೇ ಇರಲಿ ಅಂತ ಕೂಡ ಯತೀಂದ್ರ ಹೇಳಿದ್ದಾರೆ. ಜಾತಿ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ನಮ್ಮ ಸಮುದಾಯ ಯಾವಾಗಲೂ ಸಿದ್ದರಾಮಯ್ಯನವರ ಪರ ಇದೆ. ಹಿಂದುಳಿದ ವರ್ಗದವರೆಲ್ಲ ಒಗ್ಗಟ್ಟಾಗ್ಬಿಟ್ರೆ ಅದು ಒಂದು ರಾಜಕೀಯ ಶಕ್ತಿ. ನಿನ್ನೆ ಈ ಕುರುಬ ಸಮುದಾಯದ ಕಾರ್ಯಕ್ರಮ ಇತ್ತು. ಕುರುಬ ಸಮುದಾಯದ ಕಾರ್ಯಕ್ರಮದಲ್ಲಿ ಯತೀಂದ್ರ ಭಾಷಣ ಮಾಡಿದರು. ಅಂದರೆ ಒಗ್ಗಟ್ಟಾಗಿದ್ದರೆ ಮಾತ್ರ ರಾಜಕೀಯ ಶಕ್ತಿ ಬರುತ್ತೆ, ಹಿಂದುಳಿದ ವರ್ಗದವರೆಲ್ಲ ಒಗ್ಗಟ್ಟಾಗಿರಬೇಕು ಅಂತ ಕೂಡ ಕರೆ ಕೊಟ್ಟರು. ಬನ್ನಿ ಏನೇನು ಮಾತಾಡಿದ್ದಾರೆ ನೋಡೋಣ. ಸಮಾಜದ ಸ್ಥಿತಿಗತಿ ಏನಿದೆ, ನಾವು ಯಾತಕ್ಕೆ ಮೇಲಕ್ಕೆ ಬರಕ್ಕೆ ಸಾಧ್ಯ ಆಗಿಲ್ಲ, ಯಾಕೆ ನಾವು ಇನ್ನೂ ಮುಂದುವರೆದಿದ್ದೀವಿ, ನಾವು ಮುಂದುವರೆ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು, ಅದಕ್ಕೋಸ್ಕರ ರಾಜಕೀಯ ಶಕ್ತಿ ಬೇಕು. ಆ ರಾಜಕೀಯ ಶಕ್ತಿ ಪಡ್ಕೊಳ್ಳೋಕೆ ನಾವು ಯಾರಿಗೆ ಬೆಂಬಲ ಕೊಡಬೇಕು, ಯಾರ ಹಿಂದೆ ನಿಂತ್ಕೊಳ್ಬೇಕು ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡಾಗ ಮಾತ್ರ ನಾವು ರಾಜಕೀಯ ಶಕ್ತಿನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದರ ಮೂಲಕ ನಮ್ಮ ಸಮುದಾಯಗಳನ್ನು ಕೂಡ ಮುಂದುವರಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ರಾಜಕೀಯ ಶಕ್ತಿ ಬರಬೇಕು ಅಂತಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಲ್ಲೇ ಬಲ ಇರುವಂಥದ್ದು. ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳ್ಳೋಕ್ಕಾಗುತ್ತೆ. ನಮ್ಮ ಸಮುದಾಯ ಯಾವಾಗಲೂ ಕೂಡ ಒಗ್ಗಟ್ಟಾಗಿದ್ದು, ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಆಶೀರ್ವಾದ ಮಾಡಿದ್ದೀರಿ. ಹಾಗಾಗಿ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇವರಾಜ ಅವರ ಇಷ್ಟು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿದ್ದರು. ಆ ದಾಖಲೆಯನ್ನು ಮುರಿದು ಕೂಡ ಇವತ್ತು 7 ವರ್ಷಗಳಿಗಿಂತ ಹೆಚ್ಚು ಕಾಲ ಇವತ್ತು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಮುಂದುವರಿದ್ದಾರೆ. ಸೊ ಅವ್ರಿಗೆ ಏನಾದ್ರು ಈ ಸಾಧನೆ ಮಾಡಿದ್ರೆ ಅದಕ್ಕೆ ನೀವು ಕೊಟ್ಟಂತ ಬೆಂಬಲ ಆಶೀರ್ವಾದನೇ ಕಾರಣ. ಈ ಮುಂದೆನೂ ಕೂಡ ಒಗ್ಗಟ್ಟಾಗಿ ನಿಮ್ಮ ಬೆಂಬಲ ಆಶೀರ್ವಾದನ ಸಿದ್ದರಾಮಯ್ಯ ಕೊಡಿ ಅಂತ ಈ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಇದೆಲ್ಲ ಆಗ್ತಿದ್ದಂಗೆ DK ಪರವಾಗಿರುವಂಥವರು ಕೂಡ ಮಾತಾಡಿದ್ದಾರೆ. CM ಪುತ್ರನ ವಿರುದ್ಧ DK ಬಣದವರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. DK CM ಆಗ್ತಾರೆ, ಇವತ್ತಲ್ಲ ನಾಳೆ CM ಆಗ್ತಾರೆ, ತಪ್ಪಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತಾರೆ ರವಿ ಗಣಿಗ. ನಮ್ದು ಐರ್ಲೆಂಡ್ ಟೀಮ್ ಅಲ್ಲ, ಹಾಗೆ ಭಾರತದ ಟೀಮ್ ಅಂತಾರೆ ಗಣಿಗ. ಹಾಗೆ ಫಾರಿನ್ ಟ್ರಿಪ್ ಹೋಗೋದ್ರಿಂದ ಯಾವ ಮುಖ್ಯಮಂತ್ರಿನೂ ಚೇಂಜ್ ಆಗಲ್ಲ, ಇಲ್ಲ ಉಳ್ಕೊಳ್ಳೋದಿಲ್ಲ. ಕಾಲ ಬಂದಾಗ ಚೇಂಜ್ ಆಗಬೇಕು, ಬೇರೆಯವ್ರ ಮುಖ್ಯಮಂತ್ರಿ ಆಗಬೇಕು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗ ಟೈಮ್ ಬಂದಾಗ ನಾವೇ ನಿಮ್ಮ ಮುಂದೆ ಹೇಳ್ತೀವಿ. 28ಕ್ಕಾಗತ್ತಾ, 26ಕ್ಕಾಗತ್ತಾ, ಫೆಬ್ರವರಿಗೆ ಆಗ್ತಾರ, ಏಪ್ರಿಲ್ಗೆ ಆಗ್ತಾರ, ಮಾರ್ಚ್ಗೆ ಆಗ್ತಾರ, ಹಣೆಯಲ್ಲಿ ಬರ್ದಿರ್ಬೇಕಲ್ಲ, ಅವತ್ತು ಹಾಗೆ ಆಗ್ತಾರೆ. DK ಅವರು ನನಗಿಂತ ನಿಮಗಿಂತ ಅನುಭವಸ್ಥರು. 40 ವರ್ಷ ರಾಜಕಾರಣವನ್ನ ಅರ್ದು ಕುಡಿದಿದ್ದಾರೆ. ಯಾವಾಗ ಯಾವ ಪಾನ್ನ ಮೂವ್ ಮಾಡಿದ್ರೆ ಗೇಮ್ನ ಗೆಲ್ಲಬಹುದು ಅನ್ನೋ ರಾಜಕೀಯ ತಂತ್ರಗಾರಕ ಚಾಣಕ್ಯತನ ಅವರಲ್ಲಿದೆ. ಅವರು ಸೈಲೆಂಟಾಗಿ ಕಾಯಿನ್ ಮೂವ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೇಮ್ನ ಗೆಲ್ಲೋದು ಬುದ್ಧಿವಂತಿಕೆ ಇರೋದ್ರಿಂದ ಅವ್ರ ಕಾಯಿನ ಮೂವ್ ಮಾಡ್ತಾ ಇದ್ದಾರೆ. ಅಲ್ಲ, ಆಟ ಇರಲೇಬೇಕಲ್ವ, ರಾಜಕಾರಣ ಅಂದಮೇಲೆ ಆಟ ಇರುತ್ತೆ. ಆಟ ಇಲ್ಲದೇ ನಾವು ಏನೋ ಗೇಮ್ ಬಿಟ್ಬಿಡೋದಕ್ಕಾಗಲ್ಲ. ನಮ್ದು ಐರ್ಲೆಂಡ್ ಟೀಮ್ ಅಲ್ವಲ್ಲ, ನಮ್ದು ಬಲಿಷ್ಠ ಭಾರತ. ಹಾಗೆ ಫಾರಿನ್ ಟ್ರಿಪ್ ಹೋಗೋದ್ರಿಂದ ಯಾವ ಮುಖ್ಯಮಂತ್ರಿನೂ ಚೇಂಜ್ ಆಗಲ್ಲ, ಇಲ್ಲ ಉಳ್ಕೊಳ್ಳೋದಿಲ್ಲ. ಕಾಲ ಬಂದಾಗ ಚೇಂಜ್ ಆಗಬೇಕು, ಬೇರೆಯವ್ರ ಮುಖ್ಯಮಂತ್ರಿ ಆಗಬೇಕು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ಇದೆಲ್ಲ ನಡುವೆ ಈ ಮನೆ ಮಕ್ಕಳುಗಳು ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಈ ವಯಸ್ಸಾಗಿರುವರು ಹಿರಿಯವರು ಕೂಡಿಸಿ ಬುದ್ಧಿವಾದ ಹೇಳ್ತಾರಲ್ಲ, ಹಾಗೆ ಖರ್ಗೆ ಮಾತಾಡಿದ್ದಾರೆ. ರಾಜಕೀಯ ಅಂದಮೇಲೆ ವ್ಯತ್ಯಾಸ ಇದ್ದೇ ಇರುತ್ತೆ, ರಾಜಕೀಯ ಅಂದಮೇಲೆ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಒಂದಾಗಿ ಹೋದರೆ ಮಾತ್ರ ನಮ್ಮ ಉಳಿಗಾಲ, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ನನಗೇ ಬೇಕು ಅಧಿಕಾರ ಅನ್ನೋದನ್ನು ಪಕ್ಕಕ್ಕಿಟ್ಟು ಜನರಿಗೋಸ್ಕರ ಕೆಲಸ ಮಾಡೋದು ಕಲಿಬೇಕು ಅಂತ ಹೇಳಿದ್ದಾರೆ. ವಚನವನ್ನೂ ಕೂಡ ಇಲ್ಲಿ ಹೇಳಿ ಒಗ್ಗಟ್ಟಿನ ಪಾಠವನ್ನು ಹೇಳಿದ್ದಾರೆ ಖರ್ಗೆ. ರಾಜಕೀಯದಲ್ಲಿ ವ್ಯತ್ಯಾಸಗಳಾಗ್ತವೆ, ಭಿನ್ನಾಭಿಪ್ರಾಯಗಳಿರ್ತವೆ. ನಾವೆಲ್ಲರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಜೀವನವನ್ನು ಸಾಗಿಸಿದರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಅವರವರ ವಿಚಾರಗಳನ್ನು ಬದಿಗಿಟ್ಟು ಸಮಾಜದ ಏಳಿಗೆಗಾಗಿ ಮತ್ತು ಜನರ ಏಳಿಗೆಗಾಗಿ ನಾವು ಕೆಲಸ ಮಾಡಿದರೆ ಖಂಡಿತವಾಗಿ ಉಪಯೋಗ ಆಗ್ತದೆ. ಆಮೇಲೆ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಘ ಅಂದ್ರೆ ಕಂಪ್ಯಾಷನ್. ಬುದ್ಧ ಏನು ಹೇಳಿದ್ದಾನೆ, ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳೇನಿವೆ ಇವು ಬಹಳ ಮುಖ್ಯ. ಅದಕ್ಕಾಗಿ
ಬಸವೇಶ್ವರ್ ಯಾವ ರೀತಿಯ